ಥು, ಎಂಥ ಗ್ರಾಚಾರನೇನು. ನಾನು ಯಾವತ್ತೂ ಈ ಥರ ಮಾಡ್ಕೊಂಡವಲ್ಲ. ಯಾರಿಗಾರು ಸುಮ್ಮನೆ ಈ ಥರ ಅನ್ಯಾಯ ಆಗ್ತಿದ್ರೆ ಎಷ್ಟೇ ಕಷ್ಟ ಆದರೂ ಹೋಗಿ ಬಿಡಿಸ್ತಿದ್ದೆ, ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ. ಒಳ್ಳೇದು ಮಾಡ್ತಾರೆ, ಒಳ್ಳೇದೇ ಆಗ್ತದೆ ಅಂತಾರೆ. ಎಲ್ಲಿ ಏನೂ ತಪ್ಪಿಲ್ಲದೆ ನಾನು ಈ ಥರ ಮಾಡ್ಕೋಬೇಕಾಯ್ತು. ಹೆಂಗೆ ಮುಖ ತೋರಿಸೋದೇನ. ನಾನಂತೂ ಇನ್ನು ಆ ದಾರಿಲಿ ಹೋಗೋದೇ ಇಲ್ಲ. ಊರು ಮನೆಯವರಿಗೆಲ್ಲ ಗೊತ್ತಾಗ್ಯದೋ ಎಂಥದ್ದು. ಗುಂಡಪ್ಪ ಮಾವ ಪಾಪಣ್ಣನ ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲ ಅಂತ. ಯಾರು ಒಬ್ರಿಗೆ ಗೊತ್ತಾದ್ರೆ ಸಾಕು, ಎಲ್ಲ ಕಡೆ ಹಬ್ಸ್ಕೊಂಡು ಬರ್ತಾರೆ. ಈ ಪಲ್ಲವಿ ಬಂದ್ರಂತೂ ಮತ್ತೆ ಮುಗ್ದೇ ಹೋಯ್ತು. ಅವ್ರಿಗೆ ಗೊತ್ತಾದ್ರೆ ಮತ್ತೇನಿಲ್ಲ, ಪೇಪರಿಗೆ ಕೊಡೋದೇ ಬೇಡ. ಒಟ್ಟು ನನ್ನ ಗ್ರಾಚಾರ ನಾನು ಹೋಗದೆ ಸುಮ್ಮನೆ ಇದ್ದಿದ್ರು ಆತಿತ್ತು. ಸದ್ಯ ಇಷ್ಟರಲ್ಲೇ ಮುಗ್ದಿದ್ದು ಕಾತು. ಸುಮ್ಮನೆ ಹೇಳೋದಲ್ಲ, ವಾಗೇಶಣ್ಣ ಮಾತ್ರ ತುಂಬ ಹೆಲ್ಪ್ ಮಾಡಿದ್ರಪ್ಪ. ಏನೋ ಅಂದ್ಕೊಂಡಿದ್ದೆ ಅವರನ್ನು. ಮೊನ್ನೆ ಮಾಡಿದ ಹೆಲ್ಪ್ ಮಾತ್ರ ನಾನು ಇರೋ ತನಕ ಮರೆಯಲ್ಲ. ಹೇಳ್ಬೇಕು ಅವ್ರ ಹತ್ರನೂ ತುಂಬ ಹೆಲ್ಪ್ ಆಯ್ತು ಅಂತ. ಯಾವಾಗ ಸಿಗ್ತಾರೋ. ನಾನಂತೂ ಇನ್ನು ಸದ್ಯಕ್ಕೆ ಪೇಟೆ ಕಡೆ ಹೋಗಲ್ಲ. ಓ ಬಲ್ಲಿ ಬಲ್ಲಿ. ಮತ್ತೆ ಯಾರು ಬಂದ್ರಪ್ಪ? ಲೇ ಇದೆ ಮಂಜುಳ, ಇಲ್ಲಿ ಬಾ. ಇಲ್ಲಿ ಯಾರು ಬಂದ್ರ ನೋಡಿ, ಇಲ್ಲಿ ಬಾ. ಪಲ್ಲವಿನ ಬರಕ್ಕೆ ಹೇಳ. ಇವರೊಬ್ಬರಪ್ಪ ಯಾವಾಗಲೂ ಇದೇ ಥರ. ಯಾರು ಬಂದರೆ ನೋಡು ಇಲ್ಲಿ ಬಾ ಅಂತ ಕರೆಯೋ ಬದಲು ಒಂದೇ ಸತಿ ಯಾರು ಅಂತ ಹೇಳಿದ್ರಿ ಏನಾತಿತ್ತ? ಯಾರು ಹುಡ್ತಾರಲ್ಲ ಅಂತ ಸುಮ್ಮನೆ ಇರ್ತದೆ. ಎಂಥದೇ ಏನದಿನೊಳಗೆ ಇಂಥರು ಅಂತ ಹೇಳ್ಬಾರ್ದ ಬಾಯಿ ಬಿಟ್ಟನಿ. ಓ ನೀವು ಬಲ್ಲಿ 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 ಒಳಗೆ ಬಲ್ಲಿ. ಅಯ್ಯೋ ನೀ ಬಾರೆ. ಎಷ್ಟು ದಿವಸ ಆಗಿತ್ತು ಬರದೆ, ಎಷ್ಟು ದಿವಸ ಅಂತ. ಅವತ್ತು ಫಸ್ಟಲ್ಲಿ ಒಂದು ಸತಿ ಬಂದು ಹೋದಳು, ಆಮೇಲೆ ಬರಲೇ ಇಲ್ಲ. ಈಚೆ ಕೂತ್ಕ ಬಾ, ಈಚೆ ಕೂತ್ಕ ಬಾ, ಏನಾಗಲ್ಲ ಕೂತ್ಕ. ಪಲ್ಲವಿ, ಅಯ್ಯೋ ದೇವ್ರಿ, ಇವರಿಗೆಲ್ಲ ಎಂತ ಆಗಿದೆ ಅಂತೀನಿ. ಒಬ್ಬರು ಹೆಸರು ಬಿಟ್ಟು ಕರೆಯಲ್ಲ. ಯಾರು ಬಂದರು ಹಂಗಾರೆ? ಅಯ್ಯೋ ದೇವ್ರೆ, ಮತ್ತೆ ಫಸ್ಟಿಂದ ಎಲ್ಲ ಕೇಳೋಕ್ಕೆ ಶುರು ಮಾಡ್ತಾರೆ. ನನಗೂ ಹೇಳಿ ಹೇಳಿ ಸಾಕಾಗ್ಯದೆ. ಈ ಗುಂಡಪ್ಪ ಮಾವ ಪಾಪಣ್ಣಣ್ಣ ಇಲ್ಲ, ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಅಂದರು. ಎಲ್ಲ ಬರೀ ಸುಳ್ಳೆ. ನಾನು ಇನ್ನೊಂದು 4 ದಿನ ಸುಮ್ಮನೆ ಆಸ್ಪತ್ರೆಯಲ್ಲೇ ಇರಬೇಕಿತ್ತು. ನಡೀರಿ ಅಚ್ಚಿಗೆ ನಡೀರಿ. ಒಳಗೆ ಆ ಕಡೆ ರೂಮಲ್ಲಿ ಮಲ್ಕಿಂಡನೆ. ನೀವೇನು ನಿದ್ರೆಗಿದ್ರೆ ಮಾಡ್ಯಾನ ಎಂತದ? ನಡೀರಿ. ಅಯ್ಯೋ ಒಳಗೆ ಬರ್ತಾರೇನು? ಈ ಪಲ್ಲವಿ ಒಬ್ಬಳು ರಗ್ಗು ತೆಗೆದು ಅಚ್ಚಿಗೆ ಇಟ್ಟು ಹೋಗಿದೆ. ಹೇಳಿದೆ ನಾನು ಆ ಕಡೆ ಇಡಬೇಡ ಅಂತ. ಕಡೆಗೆ ತಕ್ಕೊಡ್ತೀನಿ ಅಂತ ಹೋಯ್ತು. ಸೊ ನಾನು ಒಬ್ಬ ಹಂಗಿದ್ದವನೇ ತಕ್ಕೊಂಡು ಹೊದ್ಕೊಂಡು ಮಲ್ಕಿಬೇಕ ಬೇಡ? ಈಗ ಎಂತ ಮಾಡೋದು? ಓ ಮಲ್ಕಿಂಡನೆ. ಇರಲಿ, ಬಲ್ಲಿ. ಮುದ್ದಣ್ಣೆ, ನಿನ್ನ ಮಾವ ಅತ್ತೆ ನಿನ್ನ ನೆಂಟ್ಮಾವನ ಹೆಂಡತಿ ಬಂದರೆ ನೋಡ. ಮುದ್ದಣ್ಣೆ, ಓ ಇರಲಿ ಮಲ್ಕೇಳಿ ಹೇಳೋದು ಬೇಡ. ಮಲ್ಕೇಳಿ ಥೋ ಮಲ್ಕಿಣಕ್ಕಾಗ್ಲನ ಎಂತಕ್ಕೆ ಎದ್ದು ಕೂತ್ರೆ ನೋಡೋಣ. ಈಗ ನಾ ಬಂದಿದ್ರೆ ಇಲ್ಲೇ ಇಚ್ಚಿ ಕೂತಿದ್ದು, ನೀವು ಯಾಕೆ ಹೇಳಕ್ಕೆ ಹೋದ್ರೆ? ಅದು ಹಿಂಗೆ ಗಾಳಿಗೆ ಮೈ ಕೊಟ್ಕೊ ಮಲ್ಕಿಬಾರ್ದು. ಎಂಥರೊಂದು ಹೊದ್ಕೊಳಕ್ಕಾಗ್ಲನ? ಹಾಂ ಅದೇಯ್ಯ, ಹೊದ್ಕೊಳಕ್ಕಾಗ್ಲನ. ಎಲ್ಲಿ ಅದಾವೆ ಅಂತಲೂ ಗೊತ್ತಿಲ್ಲ. ತಕ್ಕೊಡ್ಲಾ? ಎಲ್ಲದೆ? ಬೇಡ, ಅದು ರಗ್ಗು ಹೊದ್ಕೊಂಡೇ ಮಲಗಿದ್ದೆ. ಪಲ್ಲವಿ ಬಂದು ಈಗ ಇಲ್ಲೆಲ್ಲ ಮುಚ್ಚಿಡೋಳು, ತೆಗೆದು ಆಚೆಗೆ ಇಡ್ತೇನೆ. ನಾನು ಹಂಗೂ ಸ್ವಲ್ಪ ಶೆಕೆ ಆದಂಗೆ ಆತ. ಅದಕ್ಕೆ ಬೇಡ ಅಂದೆ, ತೆಗೆದು ಆಚೆಗೆ ಇಟ್ಟು ಹೋಗಿದೆ. ನಾನು ಹೊದ್ಕೊಂಡೇ ಮಲಗಿದ್ದೆ. ಹೊದ್ಕೋತೀನಿ ಬಿಡಿ. ಪಲ್ಲವಿ ಬಂದು ಕೊಡ್ತಾಳೆ. ಪಲ್ಲವಿ ಆಗಲಿ ಅಮ್ಮ ಆಗಲಿ ಬಂದು ಕೊಡ್ತಾರೆ. ಕೂತ್ಕೊಳ್ಳಿ, ನೀವು ಹಚ್ಚಿ ಕೂತ್ಕೊಳ್ಳಿ. ನೀವು ಎಂತಕ್ಕೆ ಬರೋಕ್ಕೆ ಹೋದ್ರಿ? ಈಗ ಒಳ್ಳೆ ಲಾಯ್ಕ್ ಹೇಳ್ತೀರಿ ನೀವು. ಈಗ ಬರೋದಲ್ಲ, ಮೊನ್ನೆನೇ ಬರಬೇಕಿತ್ತು. ನಂಗೆ ಎಂಥದ್ದೇನು ಈಗ ನಮ್ಮ ಮನೆ ವಿಚಾರ ಆದರೆ ಯಾರು ಹೇಳಲ್ಲ ಅನ್ನೋದೇನು ಸುಳ್ಳನ? ಒಬ್ಬನೊಬ್ಬರು ಬಾಯಿ ಬಿಟ್ಟಿದ್ರೆ ನಂಗೆ ಬೇಜಾರಿರಲ್ಲ. ನಂಗೆ ಗೊತ್ತೇ ಇಲ್ಲ. ಇವತ್ತು ಬೆಳಗ್ಗೆ ಪಾಪಣ್ಣ ಫೋನ್ ಮಾಡ್ಕೊಂಡು ಹೇಳಿದ್ಮೇಲೆ ಗೊತ್ತು. ಏನೋ ದೇವ್ರು ಇಷ್ಟಾರು ಕಾಪಾಡಿಕೊಟ್ನಲ್ಲ. ನನಗೊಂದು ತಲೆ ಕೆಟ್ಟು ಹೋಗಿದ್ದು ಅಂದರೆ
ಅಷ್ಟಿಷ್ಟಲ್ಲ, ಏನು ಗ್ರಾಚಾರನೋ ಏನ, ಒಟ್ಟು ಯಾವುದೋ ದೊಡ್ಡದಾಗಬೇಕಿತ್ತೇನೋ ಸಣ್ಣದ್ರ ಮೇಲೆ ಹೋಗ್ಯದೆ. ಆಗಲಿ, ಇನ್ಮೇಲಾರು ಸ್ವಲ್ಪ ಜಾಗ್ರತೆ ಇರಬೇಕು. ನೀವು ಮಾತಾಡ್ತಾ ಕೂತ್ಕೊಳ್ಳಿ, ಹಂಗಾರೆ ನಾನೊಂಚೂರು ಇಲ್ಲೆಲ್ಲ ಹೋಗ್ಬತ್ತೀನಿ. ಅಲ್ಲ ಅಲೆಸಿಲೆ, ನೀವು ಮತ್ತೆ ಊಟಕ್ಕೆ ಅಂತಾರೋ ಸಾರಿಗೆ ತರೋಕ್ಕೆಲ್ಲ ಹೋಗಬೇಡಿ, ನಾವು ಊಟಕ್ಕೆ ನಿಲ್ಲಲ್ಲ. ಈಗ ಕಿವಿ ಮೇಲೆ ಬಿದ್ದಕ್ಕೂ ಮತ್ತು ನಿಲ್ಲಕ್ಕೆ ಆಗಲ್ಲ. ನಾವು ಒಬ್ಬನೇ ಹೋಗಿ ಬರ್ತೀನಿ ಅಂದೆ, ನಮ್ಮನೇಲಿ ಇದೊಬ್ಳು ಕೇಳಲೇ ಇಲ್ಲ. ನಾನು ಬರ್ತೀನಿ ಅಂಥೇಳಿ ಬಬ್ಬೆ ಹೊಡಿಯೋಕ್ಕೆ ಶುರು ಮಾಡ್ತಾ, ಹಾಗಾಗಿ ಅದನ್ನು ಕರ್ಕೊಬಂದೆ. ಈಗ ಅವಳೊಬ್ಳೊಂದು ಮನೇಲಿ ಬಿಟ್ಟು ಬರೋಂಗಿರಲಿ, ಹಾಗಾಗಿ ಅವಳನ್ನು ಕರ್ಕೊಬಂದಿದ್ದು. ನಾವು ಒಂದು ಅರ್ಧ ಗಂಟೆ ಹೋಗ್ತೀವಿ, ಮನೆಯಲ್ಲಿ ಎಲ್ಲ ಅಲ್ಲೇ ಅದಾವೆ. ಏನು ನೆಟ್ಟಿಗೊಂದು ಜಾನುವಾರನೂ ಕಟ್ಟಾಕ್ಲ, ಹೋಗ್ಬೇಕು, ಕೂರಂಗಿಲ್ಲ. ಇದು ನೀವು ಮತ್ತೆ ಎತ್ಲಾಗೂ ಹೋಗಬೇಡಿ, ಒಂದು ಲೋಟ ಕಾಫಿ ಕೊಟ್ಟರೆ ಸಾಕು, ಕಾಫಿ ಕುಡ್ಕೊಂಡು ಹೋಗ್ತೀವಿ ನಾವು. ಅಲ್ಲ, ಒಳ್ಳೆಲ್ಲ ಯಾಕೆ ಹೇಳ್ತೀರಿ? ಪೂರ್ವಕ್ಕೊಂದ್ಸತಿ ಬರೋದು. ಕೂತ್ಕೊಳ್ಳಿ ಅಂಕ ಮಾತಾಡ್ತಾ ಇರಿ. ಹಿಂಗೆ ಮನೆ ಇದ್ದಿದ್ದೇಯ, ಯಾವಾಗಲೂ ನಮ್ಗೆ ಅದೇ, ಎಲ್ಲಿಗೆ ಹೋಗಂಗಿಲ್ಲ ಬರೋಂಗಿಲ್ಲ, ಮನೇಲಿ ಹಂಗಾಗಿದೆ ಹಿಂಗಾಗಿದೆ ಅಂತ. ಬಂದಾಗಲೇ ಒಂದು ಗಳಿಗೆ ನಿಂತು ಹೋಗ್ಬೇಕು. ಕೂತ್ಕೊಳ್ಳಿ ನೀವು. ಅಲ್ಲ, ಮಾತ್ರ ಕಡಿಗೆ ಬೇಜಾರು ಮಾಡ್ಕಿಬೇಡಿ ನೀವು. ಇಷ್ಟೆಲ್ಲ ಇದು ಮಾಡ್ದು ಊಟಕ್ಕೆ ನಿಲ್ಲ ಹೋದರು ಅಂತ. ನಾವು ಊಟಕ್ಕೆ ನಿಲ್ಲಲ್ಲ, ಮತ್ತೆ ಈಗಲೇ ಹೇಳಿನೇ. ನಿಮ್ಮ ಅಪ್ಪಗೆ ಒಂಚೂರು ಹೇಳಿ, ನೀವು ಹೇಳ್ತೀನಿ. ಇಲ್ಲ, ಅವರು ಬೇರೆ ಎಂಥದೋ ಕೆಲಸ ಅದೇ ಹೋಗ್ಬೇಕು ಅಂತಿದ್ರು, ಅಲ್ಲಿಗೆ ಹೋಗ್ತಾ ಇದ್ದಾರೇನು. ಹೋಗಿ ಬರಲಿ ಬಿಡಿ. ನೀವು ಕೂತ್ಕೊಳ್ಳಿ ಅಚ್ಚಿ ಕೂತ್ಕೊಳ್ಳಿ. ಹ್ಞೂ, ಕೂರ್ತೀನಿ. ರಗ್ಗು ಎಲ್ಲಿಟ್ಟು ಹೋಗಿದೆ ಅಂತ ಅದೇ ನೋಡ್ತಾ ಇದ್ದೆ, ಕೊಡೋಣ ಅಂಥೇಳಿ. ನಮ್ಮ ಪಲ್ಲವಿ ಅಚ್ಚುಗಟ್ಟು ಎಲ್ಲ ಮಡಕಿ ಮಾಡಿ ತೆಗೆದು ಇಟ್ಟು ಬಿಡ್ತದೆ. ಎಲ್ಲಿಟ್ಟು ಹೋಗಿದ್ದೇನು? ಪಲ್ಲವಿನೇ ಕರಿಲ? ಬೇಡ, ನನಗೀಗ ರಗ್ಗು ಬೇಡ. ನಾನೇ ಶೆಕೆ ಅಂಥೇಳಿ ತೆಗೆದಿಟ್ಟಿದ್ದು. ಈಗ ಮಲ್ಕಿಣಲ್ಲ, ಸ್ವಲ್ಪ ಹೊತ್ತು ಕೂತ್ಕೋತೀನಿ ನಾನು. ಮಲ್ಗಿ ನನಗೂ ಬೇಜಾರಾಗಿದೆ. ಆಗಲಿ ಬಿಡಿ, ಬೇಜಾರು ಅಂತ ಯಾವಾಗಲೂ ಏನು ಕಾಲೂರು ನಿಲ್ಲರೇನಲ್ಲ. ನೀವು ಅಪ್ಪ ಮಗ ಒಂದಲ್ಲ ಒಂದು ಕೆಲಸ ಮಾಡ್ತಾನೇ ಇರ್ತಿದ್ರಿ. ಈ ಹೇಳೆಲ್ಲಾರು ಒಂದು ಸ್ವಲ್ಪ ದಣು ಆರಿಸ್ಕೊಂಡಂಗೆ ಆಗ್ತದೆ. ಇರಲಿ ಬಿಡಿ, ಅದಕ್ಕಾಗೇನು ಭಾಳ ತಲೆ ಬಿಸಿ ಮಾಡ್ಕಿಬೇಡಿ. ನಾವೊಂದು ಊರಲ್ಲಿ ಇಲ್ದಿದ್ದು ಗಾದೆ ಆತಲ್ಲ ಅಂತ ಭಾಳ ಮನ್ಸಿಗೆ ಬೇಜಾರು. ಏನು ತಿಳ್ಕೊಂಡ್ರೆ ಏನೋ ಎಲ್ಲಪ್ಪ, ಮಾದೃಷ್ಟಿಗೂ ನಮಗೆ ಗೊತ್ತೇ ಇಲ್ಲ. ಪಾಪಣ್ಣ ಬಂದು ಬರಲ್ಲ, ಫೋನ್ ಮಾಡಿ ಹೇಳಿದ್ಮೇಲೆ ಗೊತ್ತು. ಇವರೊಂದು ಎಂಥಕ್ಕೆಲ್ಲರೂ ತಂಡ ಕಟ್ಕಿ ಬಂದಾರೇನು? ಒಂದು ಶಿಸ್ತಿಲ್ಲ ಮಾತ್ರ. ಹಿಂಗಸ್ರ ಮಕ್ಕಳನ್ನೆಲ್ಲ ಎಂತ ಕಟ್ಕಿ ಬರಬೇಕಿತ್ತಪ್ಪ. ಅಂಥ ಮಿಕ್ಕಿ ಹಿಂಗೆ ನೋಡ್ಕೊಂಡೆ ಹೋಗ್ಬೇಕು ಅಂತ ಕಂಡ್ರೆ ಆ ಮನ್ಸಿಗೆ ಒಬ್ಬರು ಬಂದಿದ್ರೆ ಸಾಕಾತಿರ್ಲ. ಏನು ಶಿಸ್ತು ಏನೋ ನಂಗಂತೂ ಗೊತ್ತಾಗಲ್ಲ. ಇಲ್ಲಿದ್ದೀಯ ನೀನು? ಕುಂಟಿ ಬಿದ್ದೆ ಒಂದ್ಸತಿ. ನಿಮ್ಗೆ ಎಂತ ಆಗ್ಯದೆ? ಇಲ್ಲಿಲ್ಲದೆ ಮತ್ತೆ ಎಲ್ಲಿರ್ಬೇಕಾ? ಎಂತಕ್ಕೆ ನಾನು ಹುಡುಕಿದ್ದೆ ಅಂತಕ್ಕೆ? ಹುಡುಕಿದ್ದೆ ಅಂತಕ್ಕಲ್ಲ ಮಾರತ್ತೆ. ಈಗ ಪ್ಯಾಟಿಗೆ ಹೋಗೋದ್ರೆ ಈಗ ಎಂತೆಂತ ತರಬೇಕು ಅಂತ ಕೇಳೋಣ ಅಂತ ಹುಡುಕ್ತಾ ಇದ್ದೆ. ಈಗ ಹೇಳ, ಎಂತೆಂತ ತರಬೇಕು? ಎಂತಕ್ಕೆ ಪ್ಯಾಟಿಗೆ? ಎಂತಕ್ಕೆ ಈಗ? ಅಲ್ಲ, ಹೊಸ ಊಟಿಗೆ ಕೇಳ್ತೀಯಲ್ಲ, ನಿಂಗೇನು ಬಂತೆ? ಸಾರಿಗೆ ಅಂತ ತರೋದು ಬೇಡ ಎಂತ? ಪ್ಯಾಟಿಗೆ ಹೋಗಿ ಸಾರಿಗೆ ಅಂತ ತಂದು ಅಂಕ್ಲ ಮಾಡ್ತಾ ಕೂರಾರ ನೀವೀಗ? ಎಂತ ತರೋದು ಬೇಡ. ಎಲ್ಲ ಅಡುಗೆ ಮಾಡಿದ್ದಾರೆ, ನಾನು ಉಣ್ಣಕ್ಕಿಕ್ತೀನಿ. ಸುಮ್ಮನಿದ್ದು ಬಿಡಿ ಸ್ವಲ್ಪ. ಎಂತ ಮಾತಂತ ಆಡ್ತೀಯೇ? ಏನು ದಿನ ಬರೋರ ಅವರೇನೋ? ಅಪರೂಪಕ್ಕೊಂದ್ಸತಿ ಬಂದರೆ, ಅದು ಹೊಸಬಿ ಬೇರೆ ಬಂದದೆ. ಯಾರು ಮರ ಹೊಸಬಿ? ಮದುವೆಗೆ 3-4 ವರ್ಷ ಆದರೂ ಹೊಸಬೆಯ ಇನ್ನು? ಹೊಸಬೆ ಬರಲಿ ಹಳಬೆ ಬರಲಿ, ಸಾರಿಗೆ ಎಂತ ತರೋದು ಬೇಡ. ಇಂಥ ದಿನದಲ್ಲಿ ಈಗ ನಾವು ಸಾರು ಪಲ್ಯಕ್ಕೆ ತಂದು ಅಂಕ್ಲ ಮಾಡಿ ಹರಿಹಬ್ಬ ಮಾಡ್ತಿರ್ಬೇಕಾ? ನಗಾಡ್ತಾರೆ ಯಾರು. ನಿಮ್ಮ ತಲೆ ಒಳಗೆ ಏನು ಅದೇ ಅಂತಲೇ ಗೊತ್ತಾಗಲ್ಲಲ್ಲ. ನಿನ್ನ ಗಂಟ್ಲು ಕಟ್ಟಕ್ಕೆ ಕೂಗ್ಬೇಡ, ಸ್ವಲ್ಪ ಹೊಲ್ಲಕ್ಕೆ ಮಾತಾಡು. ಆ ಮಗು ಅದೇ ಅಲೇಸ್ಕಿತ್ತದೆ. ಏನೊಂದು ಕೊನ್ಕು ಅಂದರೆ ಎಲ್ಲಿ ತನಕ ನಿಂಗೆ? ನಂಗಾರು ಹೇಳ್ತೀಯ? ಇದೇ ನಿನ್ನ ಬಳಗದವ್ರು ಯಾರು ಬಂದ್ರೆ ಬಿಡ್ತಿದ್ದ? ಈಗ ಏನಾರು ಹೋಗಿ ತರೋಣ ಮಾಡೋಣ ಅಂತ ಹೇಳಿ ಏನು 4 ಕೈಯು 4 ಕಾಲು ಆತಿತ್ತು ನಿಂಗೆ ಮಾತಾಡೋಕ್ಕೆ, ಅಡುಗೆ ಮಾಡೋಕ್ಕೆ. ಈಗ ಸೊಸೆ ಬಳಗದವ್ರು ಬಂದರೆ ಅಂತ ಹೇಳಿ ಎಂಥದ್ದು ಬೇಡ. ನಾಳೆ ಸೊಸೆ ಯಾರು ಏನು ತಿಳ್ಕೊತದೆ? ಈಗ ನಾವು ಹೇಳ್ದಂಗೆ ಅಲ್ಲ,
ನನ್ನ ಅಪ್ಪ ಅಮ್ಮ ಬಂದಿದ್ರು ಅಪರೂಪಕ್ಕೊಂದ್ಸತಿ ಅದನ್ನು ಕಾಸು ಸಾರು ಕಳಿಸಿದ್ರು ಅಂತ ಹೇಳ್ತದೆ ಹೇಳಲ್ಲ. ಅದು ಹೇಳಿದ ಕಾಲಕ್ಕೆ ನಾನು ನೋಡ್ಕೊತೀನಿ. ನಾನು ಮನೆಗೆ ಬಂದರೆ ಯಾರ್ಯಾರಿಗೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅದೆಲ್ಲ ಕಲ್ತೀನಿ. ನನಗೆ ಗೊತ್ತು. ನನಗೆ ಹಾಗೆ ಭೇದ ಮಾಡೋದಾದರೆ ನಂಗೆ ಮುನ್ಸಿಗೆ ಏನಾದ್ರು ಇದಾಗ್ತದೆ. ನಾನು ಹಂಗೆ ಮಾಡೋಳಲ್ಲ. ಮತ್ತೆ ತಲೆ ಬಿಸಿ ನನಗೆ. ನೀವು ಹೇಳ್ತೀರಿ ಅಂತೇಳಿ ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ನೀವು ಇದು ಮಾಡ್ದಂಗೆ ಮಾಡಿ ಅಂತ ಹೇಳಲ್ಲ. ನಿಮ್ಮ ನಾಟಕ ನಂಗೆ ಗೊತ್ತಾಗಲ್ಲ ಅಂತ ಮಾಡಿದ್ರಾ? ನಾಚಿಕೆ ಆಗಲ್ಲನ್ರಿ ನಿಮಗೆ? ನಿಮಗೆ ಅಂತ ಬೇಕಾಗದೆ ಹಾಗಾಗಿ ಈ ಹೆಳೆ ಮೇಲೆ ಪೇಟೆಗೆ ಹೋಗೋಣ ಅಂತ ಕೂತೀರಿ. ಮಗಗೆ ಹಿಂಗಾಗಿದಲ್ಲ ಅನ್ನೋ ಯತಿ ಇಲ್ಲ ನಿಮಗಲ್ಲ. ಸುಮ್ಮನಿದ್ದು ಬಿಡು. ಮಗಗಾಗಿದೆ ಅನ್ನೋ ಯತೆ ಇಲ್ಲದೆ ಹಂಗಂತೇಳಿ ಹಾಗೆ ಕುರೋಗ್ತಾ ಕುತ್ಕೊಳಕ್ಕಾಗ್ತದ? ಒಂಚೂರು ಗೆಲುವು ಆಗೇನೆ. ಇವತ್ತು ಬೆಳಗಿಂದ ಈಗ ಅತ್ತೆ ಮಾವ ಬಂದ ಮೇಲೆ ಗುಡುಕ್ಕ ಎದ್ದು ಕೂತ. ನೋಡ್ಬೇಕಿತ್ತು ನೀನಲ್ಲಿ ಎಷ್ಟು ಖುಷಿ ಆಯ್ತು ಗೊತ್ತಾನ. ಈಗ ಹಿಂಗೆ ಏನು ಇದು ಮಾಡದೆ ಕಳಿಸಿದ್ರೆ ಅವನಿಗೂ ಮನ್ಸಿಗೆ ಬೇಜಾರಾಗಲ್ಲನೇ. ಆಗಲಿ, ಯಾರಿಗೆ ಬೇಕಾದ್ರೆ ಬೇಜಾರಾಗಲಿ, ನಾನು ಅದಕ್ಕೆಲ್ಲ ಹುಳ್ಳಿ ಕುಚ್ಚಿ ಹಾಕ್ತೀನಿ. ನೀವು ಮಾಡೋ ಕೆಲಸ ಮಾಡ್ಕೊಳ್ಳಿ ಹೋಗಿ. ಏನಾರು ಸಾತ್ಕ ನನಗೇನು ಬುದ್ಧಿ ಭಾಷೆ ಇಲ್ದಿದ್ರೆ ಮತ್ತೆ ಎಂತ ಮಾಡ್ತೀಯಾ? ನಾಳೆ ದಿನ ನನಗೇನಾದ್ರು ಮಾತು ಬರಬೇಕು ಹೋಗ್ಲ ತರಲ ಅಂತ ಆವಾಗ ಹೇಳ್ತೀನಿ ನೋಡು. ಯಾವುದು ಇದಕ್ಕೆ ನೋಡಿದ್ರು ಇದು ಹೇಳಿದ್ದೇ ಆಗಬೇಕು. ಬೇರೆಯವ್ರು ಹೇಳಿದ್ದು ಎಲ್ಲಿ ಕೇಳ್ತೀಯ ನೀನು? ಏನು ಮನಸ್ಸೇನೆ ಏನಪ್ಪ ನಿನ್ನಂತಂಕ ಏನು ಮಗ ಹಿಂಗಾಗಿದಲ್ಲ ಅಂಥೇಳಿ ತಲೆ ಮೇಲೆ ಕೈ ಎತ್ಕೊತಿದ್ರು. ಉಣ್ಣಕ್ಕೆ ಬೇಡ ತಿನ್ನಕ್ಕೆ ಬೇಡ ಅಂತ. ಈಗ ಬೀಗರು ನೋಡಿಬಿಟ್ಲ ಇಲ್ಲ ಪಿತ್ತು ಕಿದಿರು ಬಿಡ್ತೇನ ಕೋಡ್ಸಿನ ಸಾಕಲ್ಲ ಹಂಗೆ ಹೇಳಕ್ಕೆ ಬರ್ತಾರೆ. ಭೇದ ಮಾಡ್ತೀಯ ಕೊನಕು ಅಂತ. ಈಗ ಕಲಿಬೇಕು ನಾನು ಇವ್ರ ಹತ್ರ. ನನಗೆ ಹುಟ್ಟಿದ ಕಿಲ್ಗೂ ಹಿಂಗೆ ಮಾಡಿ ಗೊತ್ತಿಲ್ಲ. ಭೇದ ಭಾವನೆ ಅವರಿಗೊಂದು ನಮಗೊಂದು ಅಂತ ಮಾತಾಡ್ತಾರೆ. ನಾನೊಬ್ಳು ಹಿಂಗೆ ಮಾತಾಡ್ತಾ ನಿಂತೆ ಇವರೊಬ್ಬರು ಮನ್ಸ್ರಿಗೆ ಯಾಕೆ ಹಿಂಗೆ ಮಾಡ್ತಾರೇನೋ. ಕುಡಿಯೋಕೆ ಒಂದು ಲೋಟ ಅಂತಾರೆ ಕಾಸು ಕೊಟ್ಕೊಂಡು ಫಸ್ಟು ಅಂತ ಜ್ಞಾನ ಮಾಡೀನಿ, ಮರ್ತೇ ಹೋಗೋದು. ಪಲ್ಲವಿ ಇಲ್ಲಂಚೆ ಬಾ ಇಲ್ಲೇ. ಅತ್ತೆ ಕರೀತಿದ್ದಾರೆ, ಒಂದು ನಿಮಿಷ ಹೋಗಿ ಬರ್ತೀನಿ ಅಂತ. ಕರೆದು ಕೂಡಲೇ ಹೋಗಲೇಬೇಕು, ಇಲ್ಲಾಂದ್ರೆ ಸಿಟ್ಟೇ ಬರ್ತದೆ. ನಮ್ಮಮ್ಮ ನಂಗಲ್ಲ ಅವರು. ಸರಿ ಹೋಗಿ ಬನ್ನಿ, ನೀವು ಹೋಗಿ ಬನ್ನಿ, ನಾನಿಲ್ಲಿ ಇರ್ತೀನಿ. ಎಂತ ಅತ್ತೆ? ಅಲ್ಲ ಮತ್ತೆಂತ ಅಲ್ಲ, ಎಲ್ಲರಿಗೂ ಒಂದು ಲೋಟ ಕುಡಿಯೋಕ್ಕೆ ಕಾಸು ಕೊಡೋಣ ಅಂತ ನೋಡಿದೆ. ನಿನ್ನ ಅಪ್ಪ ಅಮ್ಮ ಕಾಪಿನೇ ಕುಡಿಯೋದಲ್ಲನ? ನಿನ್ನ ಹೊತ್ತಿಗೆ ಎಂತ ಕುಡಿತದೆ? ಕಾಫಿ ಕುಡಿತದ? ಇಲ್ಲ, ಅವ್ರು ಕಾಫಿ ಕುಡಿಯಲ್ಲ. ಮತ್ತು ಟೀ ಕುಡಿಯೋ ಅಭ್ಯಾಸ. ಅದಕ್ಕೆ ಹಂಗಾರೆ ಅಲ್ಲೇ ಫ್ರಿಜ್ಜಲ್ಲಿ ಯಾವತ್ತು ತಂದಿಟ್ಟು ಟೀ ಪುಡಿ ಒಂಚೂರು ಇರ್ಬೇಕನ್ನ ತೆಗ್ದು ಹೋಗಿ ಒಂದು ಲೋಟ ಟೀ ಮಾಡು, ನಾ ಒಂದು ಲೋಟ ಕಾಫಿಗೆ ಇಡ್ತೀನಿ. ಇಲ್ಲ, ಅವ್ರು ಟೀನೂ ಕುಡಿಯಲ್ಲ, ಟೀ ಕಾಫಿ ಏನೂ ಕುಡಿಯಲ್ಲ ಅವರು. ಹಂಗಾರೆ ಒಂದು ಕೆಲಸ ಮಾಡಿ, ಒಂದು ಲೋಟ ಹಾಲೇ ಬಗ್ಸ್ಕೊಡು. ಇಲ್ಲ, ಹಾಲು ಕುಡಿಯಲ್ಲ ಅವರು. ಅದು ಒಂಥರ ಕಷಾಯ ಕುಡಿಯೋದು. ನಮ್ಮಮ್ಮ ಎಂತೆಂಥದನ್ನೆಲ್ಲ ಹಾಕಿ ಪುಡಿ ಮಾಡಿ ಇಟ್ಕೊಂಡಿರ್ತದೆ, ಅದನ್ನೇ ಕುಡಿಯೋದವರು. ಬೇರೆ ಎಂಥದನ್ನೂ ಕುಡಿಯಲ್ಲ. ನಂಗೆ ಸರಿ ಗೊತ್ತೂ ಇಲ್ಲ ಎಂತೆಂಥ ಹಾಕೋದಂತ. ಅಮ್ಮನ ಹತ್ರ ಹೋಗಿ ಕೇಳ್ಕಿ ಬರಲಾ? ಅಯ್ಯೋ ಪುಣ್ಯಾತಿ, ನಿಮಗೆಲ್ಲ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನಿಮ್ಮ ತಲೆ ಒಳಗೆ ಎಂಥ ಮಿದ್ಲದೆಯೋ ಬೇರೆ ಎಂಥರ ಅದೆಯೋ ನಂಗಂತೂ ಗೊತ್ತಾಗಲ್ಲ. ಮಾವನ ಥರ ಮಾಡಿದ್ರೆ ಸಸಿ ಒಂಥರ ಮಾಡ್ತದೆ. ಅತ್ತೆ ಕೇಳ್ಕೊ ಬರಲ್ಲ ಅಮ್ಮನ ಹತ್ರ? ಬೇಡ, ಕೇಳ್ಗಿಣಕ್ಕೆ ಹೋಗಬೇಡ ಮರತಿ. ನಿಮಗೆಲ್ಲ ಎಂತ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನಿಮ್ಮ ತಲೆಯಲ್ಲಿ ಮಿದ್ಲೆ ಅದೆಯೋ ಬೇರೆ ಎಂಥರ ಅದೆಯೋ ನಂಗೆ ಗೊತ್ತಾಗಲ್ಲ ಪಲ್ಲವಿ. ಅಲ್ಲ, ಮನುಷ್ಯರು ಮನೆಗೆ ಬಂದವರಿಗೆ ಕಾಫಿ ಟೀ ಹಾಲು ಎಂಥಾರು ಒಂದು ಕೊಡ್ತಾರೆ. ಕಾಫಿ ಟೀ ಹಾಲು ಇವೆಲ್ಲ ಏನು ಈಸಾನೆ ಒಂದು ಹೊತ್ತು ಕುಡಿಯೋಕ್ಕೆ ಆಗದೆ ಇರೋಕ್ಕೆ? ಅಂಥ ಮಿಕ್ಕಿ ಕುಡಿಯದೇ ಇದ್ದರೆ ಬೇಡ. ಈಗ ಸ್ವಲ್ಪ ಹೊತ್ತಿಗೆ ಊಟ ಹಾಕಬೇಕು, ಊಟ ಹಾಕಿದ್ರೆ ಸರಿ. ಈಗ ನೀನು ಹೋಗಿ ನಿನ್ನ ಅಮ್ಮನ ಹತ್ರ ಎಂತೆಂಥ ಹಾಕಬೇಕು ಅಂತ ಕೇಳ್ಕೊಂಡು ಬಂದು ಕೊಟ್ಟು ಪುಡಿ ಮಾಡಿ ಕಷಾಯ ಕಾಸಿ ಎಂದಿಗೆ ಕೊಡೋಳ ನಿನ್ನ ಹತ್ತಿಗೆ? ಸ್ವಲ್ಪ ಯತ್ನೆ ಮಾಡ್ಬೇಕೆ ಅವನ್ನೆಲ್ಲ. ಎಂತ ಕುಡಿದೇ ಇದ್ದರೆ ಈಗ ಸಾಧಾರಣ ಇದ್ರೆ ಹಾಲು ಕುಡಿತಾರೆ ಮನುಷ್ಯರು. ದಿನಕ್ಕೊಂದು ಲೋಟ ಕುಡಿತದೆ, ಅದನ್ನು ಕುಡಿದೇ ಇದ್ದರೆ ಬೇಡ ಬಿಡು. ಅಯ್ಯೋ ಮಾರತಿ, ಏನು ಲೋಟ ಸಮ್ಮಾಡು, ನಾನೊಂದು ಲೋಟ ಕಾಫಿ ಪಕ್ಕನ ಕಾಸ್ತೀನಿ, ಕೊಟ್ಕೊಂಡು ಇದು ಮಾಡು, ಊಟಕ್ಕೆಲ್ಲ ಸಮ್ಮಾಡು.
ಹೊಸ ಬಟ್ಲೆ ಇಡ್ತೀಯಾ ಇಲ್ಲ ಬಳ್ಳೆ ಇಡ್ತೀಯ ನೋಡು. ಬಳ್ಳೆ ಇಡೋದಾದ್ರೆ ನಿನ್ನ ಮಾವನ ಹತ್ರ 4 ಬಳ್ಳೆ ಥರ ಕೇಳು. ಎಂಥದ್ದು ಹಿಂಗೆ ಮಾಡ್ತಾರೆ ಏನಪ್ಪ. ಎಂಥದ್ದು ಕುಡಿಯೋದು ಬೇಡ ಅನ್ನಂಗಿದ್ರೆ ಮತ್ತೆ ನನ್ನ ಹತ್ರ ಕೇಳಿದ್ದೆ ಅಂತಕ್ಕೆ. ಅಲ್ಲಿಂದ ಕರೆದು ಕೇಳ್ತಾ ಇದ್ದಾರೆ ನಿನ್ನ ಅತ್ತಿಗೆ ಎಂತ ಕುಡಿತದೆ ಅಂತ. ಕೇಳಿದ್ದಕ್ಕೆ ನಾನು ಹೇಳಿದೆ ಅವ್ರು ಕಷಾಯ ಕುಡಿಯೋದು ಅಂತ. ನೋಡಿದ್ರೆ ಅದಕ್ಕೂ ಬೈತಾರೆ. ಒಟ್ಟಿನಲ್ಲಿ ಬೈತಾನೆ ಇರಬೇಕು ಎಂಥ ಕಾರು. ನಾನೊಬ್ಳು ಅಗ್ಗಕ್ಕೆ ಸಿಕ್ಕಿನಲ್ಲ. ವರ್ಷ 26, 27 ಆದರೂ ಇನ್ನೂ ತಿಳುವಳಿಕೆಯೇ ಇಲ್ಲ. ಹೇಳ್ತೀನಿ ನಮ್ಮ ಮುದ್ದಣಿಗೆ, ಸ್ವಲ್ಪ ತಿಳಿಸಿ ಹೇಳು, ಹಾಗಲ್ಲ ಹೀಗೆ ಅಂತ ಹೇಳು, ಇನ್ಯಾವಾಗ ಕಲಿಯೋದು ಅಂತ. ಎಲ್ಲಿ ಅವನು ಹಾಗಿದ್ದವನು, ಎಂತ ಹೇಳೋದು ಇಲ್ಲ. ಇಲ್ಲಿ ನೋಡಿದ್ರೆ ಹಿಂಗೆ ಅಲ್ಲೇ ಈಗ ಬಂದ್ಕೊಂಡು ತಾಯಿ ಹತ್ರ ಹೋಗಿ ಕೇಳ್ತಿ ಬರ್ತೀನಿ ಅಂತ ಕಷಾಯದ ಪುಡಿ ಮಾಡೋಕ್ಕೆ. ಏನು ಊರಿಗೆ ಇಲ್ಲಿದ್ದಾರೆ ಇದ್ರ ಹೊತ್ತಿಗೆ ಸಹ್ಯ. ಇನ್ನು ಎಲ್ಲ ಈಗ ಮನೇಲಿ ಕಾಫಿ ಕುಡಿಯೋಲ್ಲ, ಹಂಗಂತೇಳಿ ಹೋದಲ್ಲೆಲ್ಲರೂ ಟೀ ಕೊಟ್ಟರು ಅಂಗಳಿಗೆ ಕುಡಿತೀನಿ ನಾನು. ಏನು ಕುಡಿಯೋಲ್ಲ ಅನ್ನೋ ಅದೇ ನೀಸ ಕುಡಿದ್ರೆ ಏನಾಗ್ತದೆ ಮಾಡ್ತಾರೆ. ಅಲ್ಲ ನಮ್ಮ ಅಲ್ಲಿ ಪಕ್ಕದ ಮನೇಲಿ ಸರೋಜಕ್ಕಯ್ಯ ಹೇಳ್ತಿದ್ರು, ಹೀಗೆಲ್ಲ ಆದಾಗ ಅದು ಎಂಥದ್ದು ಇದನ್ನೆಲ್ಲ ಮಾಡಿಸ್ತಾರಂತಲ್ಲ, ಅದರಿಂದ ದುಡ್ಡು ಕೊಡ್ತಾರಂತೆ, ನಮಗೆ ದುಡ್ಡು ಬರ್ತದಂತೆ. ಅದೆಲ್ಲೋ ಹೋಗಿ ಎಂಥದ್ದು ಎಲ್ಲ ಬರೆದು ಹಾಕ್ಬೇಕಂತೆ. ಮೊನ್ನೆ ಒಂದಿನ ಹೇಳ್ತಿದ್ರು, ನಾನು ಸುಸೂತ್ರಕ್ಕೆ ಏನು ಕೇಳಲಿಲ್ಲ. ನಮ್ಮ ಪವನಿಗೆ ಗೊತ್ತಿರ್ತದೆ, ಪವನಿಗೆಲ್ಲ ಗೊತ್ತಿರ್ತದೆ. ಅವನ ಹತ್ರ ಕೇಂದ್ರ ಹೇಳ್ತಾನೆ, ಬರೆದು ಹಾಕ್ಬೇಕು, ಬರೆದು ಹಾಕಿ ದುಡ್ಡು ಬರಂಗೆ ಮಾಡ್ಕೋಬೇಕು. ಒಳಗೆ ಪಲ್ಲವಿ ಎಂತ ಮಾಡ್ತಾದೆ ನೋಡು ಹೋಗು. ಎಂಥರ ಮಾತಾಡ್ಕೊಳ್ಳೋದಾದ್ರೆ ಮಾತಾಡ್ಕೊಳ್ಳಿ, ಕಡಿಕೆ ಹೊಲ್ಟು ಕೂಡಲೇ ಅಯ್ಯೋ ನಾನು ಮಗಳ ಹತ್ರ ಮಾತಾಡಲ್ಲ ಅಂಥೇಳಿ ಅಲ್ಲೇ ಕಾದು ನಿಲ್ಬೇಡ, ಹೋಗು. ಅಲ್ಲಾಗ ಎಂತ ಮಾಡ್ತಾದೆ ನೋಡು. ಈ ಗಂಡಸಿಗೊಂದು ನಾನು ಎಂತ ಮಾತಾಡಿದ್ರೂ ಆಗಲ್ಲ, ಹೌದಾಗಿದ್ದು ಹೇಳಿದ್ರೂ ಆಗಲ್ಲ, ಅಲ್ಲಾಗಿದ್ದು ಹೇಳಿದ್ರೂ ಆಗಲ್ಲ. ಫಸ್ಟ್ ಅವರಿಂದ ಸಾಗಾಕಕ್ಕೆ ನೋಡ್ತಾರೆ. ಏನಾರು ಮಾಡ್ಕೊಳ್ಳಿ ನನಗೆ. ನೀವು ಭಾಳ ಒಂಥರ ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡಿ. ಇಂಥವೆಲ್ಲ ಆತಿರ್ತವೆ, ಅವು ಯಾವ ಬುದ್ಧಿ ಇಲ್ದಿದ್ದವು ಏನೋ ಇದು ಮಾಡ್ದು ಅಂತೇಳಿ ನಮ್ಮ ತಪ್ಪು ಎಂಥದ್ದು ಇಲ್ದಿದ್ದಾಗ ನಾವೆಂತ ತಲೆ ಕೆಡಿಸ್ಕೋಬೇಕು. ಪಾಪಣ್ಣ ಹೇಳ್ದ ಮನಸ್ಸಿಗೆ ಒಂಥರ ಭಾಳ ಬೇಜಾರು ಮಾಡ್ಕೊಂಡಾನೆ, ಅವಮಾನ ಆದಂಗೆ ಆಗ್ಯದೆ ಅಂತ. ಇದೆಂಥ ಅವಮಾನ? ನೀವು ನಮ್ಮ ಕತೆ ಎಲ್ಲ ಕೇಂದ್ರೆ ಏನು ಅಂತೀರ ಅಂತಂತ ಅವಮಾನನೇ ಎಲ್ಲ ಮೆಟ್ಟು ನಿಂತು ಈಗ ನಾವೊಂದು ಮನುಷ್ಯರಾಗಿಲ್ಲ. ಮಾತಿಗೆ ಬಂತಲ್ಲ ಹಾಗಾಗಿ ಹೇಳ್ತಿದ್ದೀನಿ. ಇಲ್ಲಿ ನಾನು ಇಂದಿಗೂ ನನ್ನ ಮಗಳ ಹತ್ರನೂ ಹೇಳಲ್ಲ ಇಲ್ಲಿ ತನಕನೂ. ನಾವೆಲ್ಲ ಆವಾಗ ಇದೇ ರಘುವೀರಣ್ಣವ್ರ ಮನೆಗೆ ಕೆಲ್ಸಕ್ಕೆ ಹೋಗೋದು, ನಿಮ್ಮ ಹತ್ರ ಒಂದು ಗುಟ್ಟೊಂದೆ ಅಂತ. ಮದುವೆ ಬಕ್ಕರೆ ಮುಂಚೆಯಿಂದನೂ ಎಲ್ಲಿ ಒಂದು 3-4ನೇ ಕ್ಲಾಸಿಗೆ ಹೋಗಿದ್ವೋ ಇಲ್ಲ ತಗೊಂಡೋಗಿ ಅವ್ರ ಮನೇಲಿ ದನ ಮೇಯ್ಸಕ್ಕೆ ಹಾಕಿದ್ರಾ. 8 ವರ್ಷ ನಂಗೆ ಅವ್ರ ಮನೇಲಿ ದನ ಮೇಯ್ಸೋದೆಯೇ. ಪ್ರಾಯಕ್ಕವೇನೇನಪ್ಪ ಹಂಗೊಂದು 20-22 ವರ್ಷ ಆಗಿತ್ತೇನೋ. ಈಗಿನ ಹಂಗಲ್ಲ, ಅವಾಗ ಕೆಲಸಕ್ಕೆಲ್ಲ ಭಾಳ ಜನ ಸಿಕ್ಕರು, ಇದು ಮಾಡೋರು. ಇವು ಏನು ಮಾಡ್ತಿದ್ದು, ನಮ್ಮ ಆಚೆ ಈಚೆ ಮನೆಯವರೆಲ್ಲ ಅವು ಒಂಥರ ಬುದ್ಧಿ ಓಡಿಸಿ ಬೇರೆ ಬೇರೆ ಕೆಲಸಕ್ಕೆಲ್ಲ ಕೇಳ್ಕೊಂಡು ಹೋಗ್ಬಿಡೋರು. ನಾನು ಅವ್ರು ಏನು ಹೇಳ್ತಾರೋ ಅದನ್ನು ಮಾಡೋದು. ಎಲ್ಲರೂ ಹೇಳೋರು, ನೀನು ಅಂತಕ್ಕೂ ಬರೋಲ್ಲ, ನೀ ದನ ಮೇಯ್ಸೋಕ್ಕೆ ಸಹ್ಯ ಅಂತ ಹೋಗುತ್ತಾ ಅದನ್ನೇ ಹೇಳೋದು. ಎಲ್ಲ ಹೀಗೆ ನಗಾಡ್ತಾ ಹೇಳ್ತಾ ಕೂತಿದ್ರು. ಈಗಲೂ ಜ್ಞಾನ ಮಾಡಿದ್ರೆ ನಂಗೆ ಕಣ್ಣಲ್ಲಿ ನೀರು ಬರ್ತದೆ. ಒಂದು ದಿವಸ ನೋಡಿದೆ ಭಾಳ ಸಿಟ್ಟು ಬಂತು. ಒಬ್ರಿಗೆ ಒಂಚೂರು ಹೆದರ್ಸ್ದೆ, ಎಂತಕ್ಕೆ ಹಂಗೆ ಇದು ಮಾಡ್ತೀಯ ನೀನು, ನಾನು ದನ ಮೇಯ್ಸೋದಾದ್ರೆ ಅದು ಒಂದು ಕೆಲಸನೇಯ, ನನ್ನ ಕೆಲಸ ನಾ ಮಾಡ್ಕಿತೀನಿ ನಿಂಗೇನು ಅಂತ ಹೇಳಿದ್ದೆ. ಸಯ್ಯೋ ಅವರೆಲ್ಲ ಒಂದೇ ಪಾರ್ಟಿ ಆಗಿದ್ರಾ, ಫಸ್ಟೇ ಮಾತಾಡ್ಕೊಂಡಿದ್ರ ಎಂಥದ. ನಾವು ಅವಾಗೆಲ್ಲ ಒಂದು ಆಗಲೇ ಹಂಗೆ ಚಿಡ್ಡಿ ಅಲ್ಲ, ಎರಡನ್ನೂ ಬಿಚ್ಚಿ ಎಷ್ಟು ಬೇಕೋ ಅಷ್ಟು ಹೊಡೆದು ಹೋಗಿದ್ರು. ಈಗ ಜ್ಞಾನ ಮಾಡ್ಕೊಂಡ್ರು. ನನ್ನ ಅವ್ವಯ್ಯ ಒಬ್ಳು ಇಲ್ಲದೆ ಇದ್ದರೆ ನಾನು ಅವತ್ತು ಜೀವ ಬದುಕಿದ್ದಿದ್ದೇ ಹೆಚ್ಚು ಅಂತ. ಅದು ಎಷ್ಟು ಹೊತ್ತನೋ ಮನೆಗೆ ಬಂದು ಏನು ಮಾಡಿದ್ನೋ. ಈಗ ಜ್ಞಾನ ಮಾಡಿದ್ರು ಗೊತ್ತಾಗ್ತದೆ. ಒಂಥರ ನಮ್ಮದು ಏನು ತಪ್ಪಿಲ್ಲದೆ ಹಂಗೆ ಮಾಡಿದಾಗ ಆಗ ಅವಮಾನ ಅದೆಯಲ್ಲ, ಅಲ್ಲ ಮುಂದಕ್ಕೆ
ಅದು ಒಳ್ಳೇದಕ್ಕೆ ಬಂತು. ಹಂಗೆ ಮಾಡಿದ್ರೆ ಮಾರನೇ ದಿವಸದಿಂದ ನಾನು ಕೆಲಸಕ್ಕೆ ಹೋಗಲ್ಲ ಅಂತ ಕೂತೆ. ಒಂದೊಂದೇ ಕಡೆ ಈಗ ಸಣ್ಣದೊಂದು ಗೆದ್ದೆ ಇದ್ದಿದ್ದು ನಮ್ದು ಅವಾಗ, ಅದನ್ನು ಹಾಗೆ ಕಡಿಯೋದು ಸೇರಿಸೋದು ಮಾಡ್ತಾ ನಮ್ಮ ಅಪ್ಪಯ್ಯ ಪಾಪ ಒಯ್ನೋ ಆವಾಗ ಗೆದ್ದಾತು. ಹಾಗೆ ಎಲ್ಲ ಒಂದು ವರ್ಷ ಹೋತ ಬಂದಂಗೂ ಅಡಿಕೆ ಸಸಿ ನಡೋಕ್ಕೆ ಶುರು ಮಾಡಿದ್ರು. ಆಚೆ ಈಚೆ ಏನಾರಲ್ಲ ಒಂದೊಂದೇ ಇದಕ್ಕೆ ಸಸಿ ನಡ್ತಾ ಬಂದು ಹೆಂಗೆ ಒಂದು ವರ್ಷ ಸ್ವಲ್ಪ ಗೋಳೆ ಆಗಿತ್ತು, ಗಿಣ್ಣಕ್ಕೆಲ್ಲ ಗೋಳೆ ಆಗ್ತಿತ್ತು. ಆದರೂ ಬಿಡಲ, ನಾನು ಮಾತ್ರ ಕೆಲಸಕ್ಕೆ ಹೋಗಲ್ಲ ಅಂತ ಕೂತ್ಬಿಟ್ಟೆ. ಈಗ ನೋಡಿ ನೀವೇ ನೋಡ್ತಿದ್ದೀರಲ್ಲ ಈಗ ಹೆಂಗಾಗಿನಿ ಅಂತ. ಇದೇನು ಏಕಾಏಕಿ ಆಗಿದ್ದೇನಲ್ಲ, ಬುಡ್ದಿಂದನೇ ಎಲ್ಲ ಬಂದಿದ್ದು ಜ್ಞಾನ ಮಾಡಿದ್ರೆ ಅವತ್ತೇನಾರು ನಾನು ಅದೇ ತಲೆ ಬಿಸಿ ಮಾಡ್ಕೊಂಡು ಅಯ್ಯೋ ನಂಗೆ ಹಿಂಗಾತಲ್ಲ ಅಂತ ಕೂತಿದ್ರೆ ಏನಾಗ್ತಿತ್ತು ಹೇಳಿ. ನೀವು ಹಾಗಾಗಿ ಹೋಗಿ ನೀವು ತಲೆಗೆ ತಗೋಬೇಡಿ, ಯಾವ ತಲೆ ಸಮ ಇಲ್ದಿದ್ದವೇನೋ ಇದು ಮಾಡ್ದು ಅಂಥೇಳಿ ನೀವು ಯಾಕೆ ಅದನ್ನು ತಲೆಗೆ ತಗೋತೀರಿ? ಹಂಗೆ ಇದು ಮಾಡಬೇಡಿ. ಇಲ್ಲ ನಾನು ಏನು ಅಷ್ಟೆಲ್ಲ ಏನು ತಲೆ ಬಿಸಿ ಮಾಡ್ಕೊಂಡ್ಲ.